ಹಾಯ್ ಎಲ್ರಿಗೂ. ನನ್ನ ಬ್ಯಾಗು, ಈ ಬಟ್ಟೆ, ಈ ಮೆಸ್ನ ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗುತ್ತೆ ಐ ಆಮ್ ಗೋಯಿಂಗ್ ಸಮ್ವೇರ್ ಅಂತ. ಸೊ ಸಣ್ಣದಾಗಿ ಒಂದು ಸೋಲೋ ಟ್ರಿಪ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲೋ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ನಿಮ್ಗೆ ಹೇಳ್ತೀನಿ. ಸ್ಟೇ ಟ್ಯೂನ್. ಟೈಮ್ ಇವಾಗ ಬೆಳಿಗ್ಗೆ 6:30 ಇನ್ ದ ಮಾರ್ನಿಂಗ್. ಎದ್ದು ಬೆಳಿಗ್ಗೆನೇ ಸ್ನಾನ ಮಾಡಿ ಬಟ್ಟೆ ಎಲ್ಲ ರಾತ್ರಿನ ಪ್ಯಾಕ್ ಮಾಡಿಟ್ಟಿದ್ದೆ. ಒಂದು ಬ್ಯಾಗಿ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ಒಂದು ಫಾರ್ಮಲ್ ಶರ್ಟ್ ಹಾಕ್ಕೊಂಡು, ಆ್ಯಂಡ್ ಆಲ್ಸೋ ಐ ಆಮ್ ವೇರಿಂಗ್ ವಾಚ್. ಮತ್ತು ಸಿಂಪಲ್ಲಾಗಿ ಒಂದು ಹೇರ್ ಡೂ ಮಾಡಿಕೊಂಡು ಹೊರಡೋದಕ್ಕೆ ರೆಡಿ ಇದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ? ಆ್ಯಕ್ಚುಲಿ ದ ಗುಡ್ ಸರ್ಪ್ರೈಸಸ್, ನನ್ನ ಕಾರ್ ರೆಡಿಯಾಗಿದೆ. ಆಕ್ಸಿಡೆಂಟ್ ಆದಮೇಲೆ ಕಾರ್ ರೆಡಿಯಾಗಿ ಮನೆಗೆ ಬಂದಿದೆ. ಸೊ ನನ್ನ ಕಾರಲ್ಲೇ ಏರ್ಪೋರ್ಟ್ಗೆ ಹೋಗೋಣ. ಬನ್ನಿ ಕಾರ್ಗೆ ಹೋಗೋಣ. ಗಾಡಿ ಬಂದಾಯಿತು. ಗಾಡಿ ಜೊತೆಗೆ ನನ್ನ ಪಯಣ ಏರ್ಪೋರ್ಟ್ಗೆ. ಸೊ ಲೆಟ್ಸ್ ಗೋ. ಚೆಕ್ಕಿನೆಲ್ಲ ಆಯಿತು. ಚೆಕ್ಕಿನ್ ಆದಮೇಲೆ ಯಾಕೋ ಹೊಟ್ಟೆ ಹಶ್ವಾಗ್ತಾಯಿತ್ತು. ಕಾಫಿ ಕುಡಿದ್ದೆ, ಬೆಳಗ್ಗೆ ನನಗೆ ಆಗೋದೇ ಇಲ್ಲ. ಸೊ ಕಾಫಿ ಕುಡಿದು ಒಂದು ಒಳ್ಳೆ ದೋಸೆ ತಿನ್ನೋಣ ಅಂತ ಬಂದು ಕೂತ್ಕೊಂಡೆ. ಟೇಕ್ ಆಫ್ ಇನ್ನೂ ಟೈಮ್ ಇದೆ ಅಂತ ಅಂದ್ಕೊಂಡು ನೆಮ್ಮದಿಯಾಗಿ ದೋಸೆ ಆರ್ಡ್ರ್ ಮಾಡಿಕೊಂಡು ರಾಮೇಶ್ವರಂ ಕೆಫೆಯಲ್ಲಿ ತಿಂತಾ ಕೂತಿದ್ದೆ. ಕಾನ್ಸ್ಟೆಂಟ್ಲಿ ನನಗೊಂದು ಫೋನ್ ಬರ್ತಾನೆ ಇರುತ್ತೆ. ಒಂದು 5ರಿಂದ 6 ಸಲ ಕಾಲ್ ಮಾಡ್ತಾರೆ. ಯಾವುದೋ ಅನ್ನೋನ್ ನಂಬರು ಸ್ಪ್ಯಾಮ್ ಇರಬೇಕು ಅಂದ್ಕೊಂಡು ನಾನು ಸುಮ್ಮನೆ ಇರ್ತೀನಿ. ಬಟ್ ಸಡನ್ನಾಗಿ ಫೋನ್ ಪಿಕ್ ಮಾಡಿದ್ರೆ ಎಲ್ಲ ಆಯಿತು. ಒಳಗಡೆ ಹೋಗೋಣ ಅಂತ ಅಂದ್ಕೊಂಡ್ರೆ ಪವರ್ ಬ್ಯಾಂಕ್ ಇಟ್ಬಿಟ್ಟಿದ್ದೀನಿ. ಸೊ ಅವರೆಲ್ಲೋ ಮಾಡಲ್ವಂತೆ. ಸೊ ಅದನ್ನು ರಿಮೂವ್ ಮಾಡ್ತಾರೆ. ಆಫ್ ಟು ಸಿ ದ ಕಾಲಿಂಗ್ ಆ್ಯಂಡ್ ಗೋಯಿಂಗ್. ನೋಡೋಣ. ಎಲೆಕ್ಟ್ರಿಕಲ್ ಐಟಮ್ಸ್ನ ಮೇನ್ ಬ್ಯಾಗೇಜಲ್ಲಿಟ್ಟರೆ ಲಗೇಜ್ ರಿಜೆಕ್ಟ್ ಆಗುತ್ತೆ. ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮ ಬ್ಯಾಗ್ನ ಓಪನ್ ಮಾಡೋದಿಲ್ಲ. ಸೊ ನನ್ನ ಕರೆದು ನನ್ನ ಮುಂದೆನೇ ಸೆಕ್ಯೂರಿಟಿ ಅವರು ಪವರ್ ಬ್ಯಾಂಕ್ನ ತೆಗೆದು ತೋರಿಸಿದ್ರು. ಪವರ್ ಬ್ಯಾಂಕ್ ಬೇಕು ಅಂತಂದರೆ ಫ್ಲೈಟ್ ಮಿಸ್ ಆಗುತ್ತೆ ಅಂದರು. ಬಟ್ ಆಲ್ರೆಡಿ ನಾನು ಫ್ಲೈಟ್ ಮಿಸ್ ಮಾಡ್ಕೊಂಡಿದ್ದೆ. ಪವರ್ ಬ್ಯಾಂಕ್ನ ಬೆಳಗ್ಗೆ ತೊಗೊಂಡು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ಳೋಣ ಅಂತ ಮರೆತು ನೆಗ್ಲಿಜಿಬಲ್ ಮಾಡಿದ್ದಕ್ಕೆ ಪವರ್ ಬ್ಯಾಂಕು ಹೋಯಿತು, ಫ್ಲೈಟು ಹೋಯಿತು. ಇನ್ನೊಂದು ಫ್ಲೈಟ್ನ ಇವಾಗ ಬುಕ್ ಮಾಡಿದ್ದೀನಿ. 4000 ಎಕ್ಸ್ಟ್ರಾ ಆಯಿತು. ಬಟ್ 2 hours ಫ್ಲೈಟ್ ಡಿಲೇ ಇದೆ. ಟೈಮ್ ಇವಾಗ 9:40 ಆ್ಯಂಡ್ ನನ್ನ ಫ್ಲೈಟ್ ಇರೋದು 1:15ಗೆ. ಹಾರ್ಡ್ಲಿ 2 hours ಐ ಹ್ಯಾಡ್ ಟು ವೆಯ್ಟ್. ಸೊ ಒಂದೇ ಒಂದು ಪವರ್ ಬ್ಯಾಂಕಿಂದ, ಒಂದು ದೋಸೆಯಿಂದ ಫಸ್ಟ್ ಸೋಲೋ ಟ್ರಿಪ್ ಈ ಥರ ಆಗಿದೆ. ಆ್ಯಂಡ್ ಐ ಆಮ್ ಫೀಲಿಂಗ್ ಬ್ಯಾಡ್, ಬಟ್ ಇಟ್ಸ್ ಆಲ್ ಲೆಸನ್. ಸೊ ನನ್ನ ಫ್ಲೈಟ್ ಇವಾಗಿರೋದು 1:10ಗೆ. ಒಂದು ಫ್ಲೈಟ್ ಮಿಸ್ ಮಾಡಿಕೊಂಡು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಪವರ್ ಬ್ಯಾಂಕ್ನ ಕೊಡಲ್ಲ ಅಂತ ಹೇಳಿದ್ರು. ಈಗ ಮಾತಾಡಿ ಪವರ್ ಬ್ಯಾಂಕ್ ಇಸ್ಕೊಂಬರೋಕ್ಕೆ ಐ ಆಮ್ ಗೋಯಿಂಗ್. ಸೊ ಒಂದು ಪವರ್ ಬ್ಯಾಂಕಿಂದ, ಒಂದು ದೋಸೆಯಿಂದ 4,000 ಡಮಾರ್ ಆಯಿತು. ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ನನಗೆ ರೈಲ್ವೆ ಸ್ಟೇಷನ್ ಅನಿಸ್ತಾ ಇದೆ. ಯಾಕಂದರೆ ನೋಡಿ, ಜನಗಳೆಲ್ಲ ಹಂಗಂಗೆ ಅಲ್ಲಲ್ಲೇ ಮಲ್ಕೊಳ್ತಾ ಇದ್ದಾರೆ. ನಂದು ಇದೆ ಕತೆ. ಸೊ ಅನ್ನೋನ್ ನಂಬರ್ನ ಫೋನ್ ರಿಸೀವ್ ಮಾಡಲ್ಲ ಅಂತ ಹೇಳ್ತಾ ಇದ್ದೆ ನಾನು. ಅನ್ನೋನ್ ನಂಬರಿಂದನೇ ಕಾಲ್ ಬಂದಿತ್ತು. ನಿಮ್ಮ ಫ್ಲೈಟು ಡಿಪ್ಯಾಚರ್ ಆಗ್ತಾ ಇದೆ, ನಿಮ್ಮ ಪವರ್ ಬ್ಯಾಂಕ್ ಇದೆ, ಸೊ ಲಗೇಜ್ ರಿಜೆಕ್ಟ್ ಆಗಿದೆ ಅಂತ ಕಾಲ್ ಮಾಡಿದ್ದಾರೆ. ಫೈನಲ್ ಕಾಲ್ಗೆ ಅಂತ ಕಾಲ್ ಮಾಡಿದ್ದಾರೆ. ಹೌ ಸ್ಟುಪಿಡ್ ಐ ಆಮ್. ದೋಸೆ ತಿನ್ಕೊಂಡು ರಾಮೇಶ್ವರಂ ಕೆಫೆಲ್ಲಿ ಕೂತ್ಕೊಂಡಿದ್ದೆ. ಎನಿವೆ ಇಟ್ಸ್ ಓಕೆ. ಈಗ ಒಂದು ಸಿಕ್ಕಿದೆ, ಅದರಲ್ಲಾದರೂ ಹೋಗ್ತೀನಿ. ಸೋಲೋ ಟ್ರಿಪ್ ಮಾಡೋವಾಗ ಇದೆಲ್ಲ ಆಗುತ್ತೆ, ಬಟ್ ಈ ಲೆವೆಲಿಗೆ ಯಾರೂ ಮಾಡ್ಕೊಳಲ್ಲ ಅಂತ ಅನ್ಕೋತೀನಿ. ಎನಿವೆ 9:30ಇಂದ 12:30ಗೆ ಸ್ಕಿಪ್ ಆಗಿ ಫೈನಲಿ ಗೆಟ್ಟಿಂಗ್ ಇನ್ ಸೈಡ್. ನನ್ನ ಫ್ಲೈಟ್ ಅಂದರೆ ಏರ್ ಬಸ್ ಕೊನೆಗೂ ಸಿಕ್ತು. ಒಳಗಡೆ ಹೋಗ್ತಾ ಇದ್ದೀನಿ. ನನ್ನ ಸೀಟು ಎಲ್ಲಿದೆ ಅಂತ ಹುಡುಕೊಂಡು. ಝೋನ್ 1 ಟಿಕೆಟ್ ಝೋನ್ 2ಗೆ ಬಿದ್ದಿದೆ. ಸೊ ಫುಲ್ ಬ್ಯಾಕ್. ಝೋನ್ 2 ಓಕೆ, ಬಟ್ ಎಕ್ಸಿಟ್ ಹತ್ರ ಯಾಕೆ? ನಮ್ಮ ಗಗನ ಸಖಿ ಅಂತೂ 20 ಸಲ ಬಂದು ಹೇಳೋದ್ಲು, ಮೇಡಮ್ ಆ ಕಡೆ ಈ ಕಡೆ ಏನೂ ಮುಟ್ಟಬೇಡಿ, ಬಿಕಾಸ್ ನೀವು ಎಕ್ಸಿಟ್ ಹತ್ರ ಕೂತಿದ್ದೀರಾ ಅಂತ. ಸೊ ವಿಂಡೋ ಸೀಟಲ್ಲಿ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಸೊ ಐ ಆಮ್ ಟ್ರಾವೆಲಿಂಗ್ ಟು ಗೋವಾ. ಸಕ್ಸಸ್ಫುಲಿ ಲ್ಯಾಂಡ್ ಆದೆ. ಬಟ್ ನಾರ್ತ್ ಗೋವಾಗೆ ಹೋಗಬೇಕಾದವಳು ಸೌತ್ ಗೋವಾದಲ್ಲಿ ಬಂದಿದ್ದೀನಿ. ಸೊ ಇಲ್ಲಿಂದ ಲಗೇಜ್ ಪಿಕ್ ಮಾಡಿಕೊಂಡು ಐ ಹ್ಯಾಡ್ ಟು ಟ್ರಾವೆಲ್ 1.5 hour ಫ್ರಮ್ ಹಿಯರ್ ಟು ಮೈ ಪ್ಲೇಸ್. ಸೊ ವೆಯ್ಟಿಂಗ್ ಫಾರ್ ದ ಲಗೇಜ್. ಬಂದಿದ ತಕ್ಷಣ ಹೊರಡೋದೆ. ನಾವು ಅಂದ್ಕೊಳ್ಳೋದೆ ಒಂದು, ಆಗದೆ ಒಂದು ಅನ್ನೋದಕ್ಕೆ ಇವತ್ತಿನ ನನ್ನ ದಿನಾನೇ ಉದಾಹರಣೆ. 1:00ಗೆ ಚೆಕ್-ಇನ್ ಮಾಡೋಳು 5:00ಗೆ ಚೆಕ್-ಇನ್ ಮಾಡ್ತಾ ಇದ್ದೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಇನ್ನೂ ಏರ್ಪೋರ್ಟಲ್ಲೇ ಇದ್ದೀನಿ. ಟ್ಯಾಕ್ಸಿ ಬರ್ತಾ ಇದೆ. ಬಟ್ ಇವತ್ತಿನ ನನ್ನ ದಿನ ಅಂತೂ ಡಿಸಾಸ್ಟರ್.
ಕಾದು ಕಾದು ಸುಸ್ತಾಗಿದ್ದೀನಿ, ಇನ್ನು ಕಾಯಕ್ಕಾಗಲ್ಲ. ಲೆಟ್ಸ್ ಗೋ ಟು ಡೆಸ್ಟಿನೇಷನ್. ಬಂದಿದ ತಕ್ಷಣ ವೆಲ್ಕಮ್ಗೆ ಗಾರ್ಲಿನ್ ಹಾಕಿ ಲಾಕಬಾನ ರೆಸಾರ್ಟ್ ವೆಲ್ಕಮ್ ಮಾಡಿ ಕಂಪ್ಲೀಟ್ಲಿ ವುಡನ್ ಕಾಟೇಜ್ ಹಾಗೆ ಫುಲ್ ಆಫ್ ಗ್ರೀನರಿ ಇರುವಂಥ ಬ್ಯೂಟಿಫುಲ್ ಪ್ಲೇಸ್ ಇದು. ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿ ನನಗೆ ತುಂಬ ಲವ್ ಆಗಿತ್ತು. ನಾರ್ತ್ ಗೋವಾದಲ್ಲಿ ದ ಬೆಸ್ಟ್ ರೆಸಾರ್ಟ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಮೈ ಸ್ಟೇ ಎನಿವೇ. ಬಟ್ ಯಾರು ರೆಸ್ಟ್ ಮಾಡ್ತಾರೆ ಬೀಚ್ ಪಕ್ಕದಲ್ಲಿದ್ದರೆ? ಲೆಟ್ಸ್ ಗೋ ಟು ವ್ಯೂ ಬೀಚ್. ನನಗಂತೂ ಐ ಕಾಂಟ್ ವೇಟ್. ವಾವ್, ಐ ಫೈನಲಿ ಅರೈವ್ ಟು ಬೀಚ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ರೈವೇಟ್ ಬೀಚ್. ಸನ್ಸೆಟ್ ಆಗೋ ಟೈಮ್ಗೆ ಕರೆಕ್ಟಾಗಿ ಬಂದಿದ್ದೀನಿ. ಟೈಮ್ ಇವಾಗ ಕರೆಕ್ಟಾಗಿ 5:30. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ. ನಾನು ಬೀಚ್ ವ್ಯೂನ ನೋಡ್ತಿರ್ತೀನಿ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.